स्वागत है आपका मॉडा एक्सप्रेस में। मैं मुजीबुर रहमान अफजलपुर। भीमा नदी में दोबारा पानी आने पर किसानों ने शुक्र अदा किया। खेड़गी, मिर्गी और शिवपुर गांव के सैकड़ों किसानों ने भीमा नदी में दोबारा पानी आने पर खुशी का इजहार करते हुए रूडगी गांव में खुसूसी पूजा की और नदी को रिवायती तौर पर भाग्यन पेश करके अल्लाह और खुदा का शुक्र अदा किया। याद रहे कि 18 जुलाई को श्री शिवलिंगेश्वर स्वामी जी और जेडीएस के रहनुमा बीडी पाटिल की क़ियादत में किसानों ने भीमा नदी में पानी आने के लिए खुसूसी दुआ और पूजा की थी। साथ ही मरकजी वजीर और साबिक वजीर आला कर्नाटका से भी दरख्वास्त की गई थी कि वो महाराष्ट्र हुकूमत से बात करके भीमा नदी में पानी छोड़ने का इंतजाम करे। अब भीमा नदी में दोबारा पानी बहने लगा है, जिससे किसानों में खुशी की लहर दौड़ गई है। इस खुशी में आज रूडगी गांव में खुसूसी शुक्राना अदा किया गया, जिसमें बड़ी तादाद में किसानों और मुकामी रहनुमा शरीक रहे। ಭೀಮಾ ತಾಯಿಯನ್ನು ನೆನೆದು ನಮ್ಮ ಶ್ರೀಮಠದ ಘನಾಧ್ಯಕ್ಷರು ಪಾದ ಪದ್ಮಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ JDS ಅಧ್ಯಕ್ಷರು ನಮ್ಮ ಭಾಗದ ಜನಪ್ರತಿನಿಧಿಗಳು ನಮ್ಮನ್ನು ಅತಿ ಕಾಳಜಿ ಮಾಡಿ ನಮ್ಮೂರಿಗೆ ರೈತರಿಗೆ ಸುಖವಾಗಲೆಂದು ತಾವೇ ಬಂದು ನಮ್ಮ ಭೀಮಾ ತಾಯಿಯನ್ನು ಪೂಜಿಸಿ ಬೇಡ್ಕೊಂಡು ನಮ್ಮನ್ನು ಹರಿಸ್ಲಿಕ್ಕೆ ಬಂದಂಥ BD ಪಾಟೀಲ್ರಿಗೆ ತುಂಬ ಕೃತಜ್ಞತೆಗಳನ್ನು ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಖೇಡ್ಗಿಯಿಂದ ಮಿರ್ಗಿಯಿಂದ ನಮ್ಮ ರೋಡ್ಗೆ ನಮ್ಮ ಎಲ್ಲ ರೈತ ಬಾಂಧವರಿಗೆ ಎಲ್ಲರಿಗೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದಿದ್ದಕ್ಕಾಗಿ ಎಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸಿ ಹೋದ ಸಲ ನಾವು ಬೇಡ್ಕೊಂಡಿದ್ದೇವೆ. ಈಗ ನಮ್ಮದು ಸೃಷ್ಟಿಯ ಮೂಲ ಹಿಡಿದು ಬಂದ್ರೆ ಕಂಬಳಿ ಮೂಲ ಆಗ್ತದೆ. ಅದು ಉತ್ಪ್ರೇಕ್ಷತೆ ಹಿಂಗೆ ಅಲ್ಲದು ಅವ್ರು ಅದಾರ ಅಂತೇಳಿ ಉತ್ಪ್ರೇಕ್ಷತೆ ಅಲ್ಲ, ಮೂಲ ಬರೋದು ಅದು ಭಾಳ ಕತೆ ಅದ. ಅದು 7 ಮಂದಿ ಒಳಗೆ ಅದು ಎಲ್ಲಿ ಹುಟ್ಟಿದ್ರು ಏನು ಆ ವಿಷಯ ಭಾಳ ಅದ, ಅದ್ರದ್ದು ರಿಸರ್ಚ್ ಆಗಿದ್ದಾವೆ. ಆ ಮೂಲ ಕಂಬಳಿ ಪೂಜೆನೇ ಪ್ರಥಮ ಪೂಜೆ. ಇಲ್ಲಿ ಯಾವುದೇ ಪೂಜೆ ನಾವು ಮಾಡ್ಬೇಕಂದ್ರೆ ಪೂಜೆ ಮೊದಲು ಕೇಳೋದು ಕಂಬಳಿನೇ ಕೇಳ್ತೀವಿ. ಅಂದ್ರೆ ಅದು ಸೃಷ್ಟಿಯ ಮೂಲ ಅದ ಅಂಥೇಳಿ ನಮಗೆ ಅದರದಿಂದ ತಿಳ್ಕೊಬೇಕು ನಾವು. ಒಂದು ಪ್ರಸಂಗದಾಗ ಒಬ್ಬೊಬ್ಬರು ಇದು ಆಗಿರ್ತಾರೆ. ಆ ದೃಷ್ಟಿಯಿಂದ ಅವರು ಬಂದು ರಾಜಕೀಯ ಬೇಡ, ಇಲ್ಲಿ ಅವರು ಆ ಇದರಲ್ಲಿ ಇದು ಆಗಿ ನಮಗೆ ಬಂದು ಒಂದು ಮಾನವೀಯ ನಮ್ಮ ರೈತರ ಮಾನವೀಯ ಕಳಕಳಿ ಅಂತಂದ್ರೆ ನಮಗೆ ಭೀಮಾ ನದಿಗೆ ನೀರು ಬಿಡಿಸೋದೇಶಿಂದ ಭಾಳ ಪ್ರಯತ್ನ ಪಟ್ಟರು. ಅವರು ಕುಮಾರಸ್ವಾಮಿಯವ್ರಿಗೆ ಹೇಳಿ ಫಡ್ನವೀಸ್ ಜೋಡಿ ಮಾತಾಡಿ ನಾವು ಮರುದಿವಸ ಅಂದರೆ 12 ದಿವಸದಿಂದ ಬಂದಿದ್ದರು. ಬೆಳಗ್ಗೆನೇ ನಾವು ಬೆಂಗಳೂರು ಹೋಗಬೇಕಾಗಿತ್ತು. ಅವರು ನಾವು ಕೂಡಿ ಅನಿವಾರ್ಯಕ್ಕಾಗಿ ಅವ್ರ ತಾಯಿಯರು ತೀರ್ಕೊಂಡಿದ್ರು, ಆ ಕಾರಣ ಹೋಗೋದಾಗಲಿಲ್ಲ. ಅದು ಆ ಕಾರಣ ಅವರು ಅಲ್ಲೇ ತಪಸ್ಸು ಮಾಡೋರು BD ಪಾಟೀಲ್ರು ಕೂತು. ಈಗ ಅವ್ರಿಗೆ ಹೇಳಪ್ಪಲಿಲ್ಲ, ಮಹಾರಾಷ್ಟ್ರ ಗೌರ್ಮೆಂಟ್ ಜೋಡಿ ಮಾತಾಡಪ್ಪಲಿಲ್ಲ. ಹೀಗಾಗಿ ಅವ್ರ ತಪಸ್ಸಿನಿಂದ ಭೀಮಾ ತಾಯಿನೇ ಒಲಿದು ನಮಗೆ ಇವಾಗ ಈ ನಮ್ಮ ರೈತರಲ್ಲಿ ಸಂತಸ ಮೂಡಿಸ್ಯಾಳ. ಅವರ ಒಂದು ತಪಸ್ಸು ನಮಗೆ ಅನುಕೂಲ ಮಾಡಿಕೊಟ್ಟದಂತ ನಾ ಅವರಲ್ಲಿ ಕೈ ಮುಗಿದು ಹೇಳ್ತೀನಿ. ಈ ಋಣ ನಮ್ಮ ಮ್ಯಾಗದ, ಆ ಋಣ ನಮ್ಮ ಮ್ಯಾಗ ಅವ್ರದ್ದು ನಮ್ಮದು ಏನು ತಪಸ್ಸು ಮಾಡ್ಯಾರ, ಈ ನೀರು ಹರಿದದ ಆ ಋಣ ನಮ್ಮ ಮ್ಯಾಗದ. ದಯಮಾಡಿ ಈ ಎಲ್ಲ ರೈತ ಹೋರಾಟಕ್ಕೆ ಅವ್ರು ಯಾವಾಗಲೂ ಮುಂಚೂಣಿಯಲ್ಲಿ ಇರ್ತಾರೆ. ಅವರನ್ನು ಇವತ್ತು ವಿಶೇಷವಾಗಿ ನಾವು, ಯಾಕಂದರೆ ನಾವು ನಮ್ಮ ಕಾಳಜಿಗಾಗಿ ಅವ್ರು ತಾವು ಬಂದು ಇಲ್ಲಿ ಪ್ರಯತ್ನ ಮಾಡಿ ಈ ನೀರನ್ನು ಹಸ್ಯಾರ. ಮತ್ತು ಕುಮಾರಸ್ವಾಮಿಯವರು ಹೆಚ್ಚಿ ಮಹಾರಾಷ್ಟ್ರ ಗೌರ್ಮೆಂಟ್ ಜೋಡಿ ಅವರವರು ಇದು ಇರೋದ್ರಿಂದ ಮಾತಾಡ್ಲಿಕ್ಕೆ ಬೆಳಿಗ್ಗೆನೇ ನಾವು ಬೆಂಗಳೂರು ಹೋಗೋದಂತ ಹೇಳಿಬಿಟ್ಟಿದ್ರು ಅವರು. ಆದರೆ ಅನಿವಾರ್ಯ ಕಾರಣಕ್ಕೆ ಆಗಲಿಲ್ಲ ಅವಾಗ. ಆದರೂ ತಾಯಿನೇ ಒಲ್ದು ಬಿಟ್ಟಾಳಂದ್ರೆ ಇದು ನಮ್ಮ ಭಾಗ್ಯ. ಹೀಗೆ ಇವ್ರ ಕಾರ್ಯಗಳು ಒಳ್ಳೆಯ ಕಾರ್ಯಗಳು ನಡೀಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮಾ, ಜೈ ಭೀಮಾ ತಾಯಿ ಮಹಾರಾಜ್ ಕಿ ಜೈ. ಪಡೆಮಟ್ಟು ನಮ್ಮ BD ಪಾಟೀಲರಿಗೂ ನನ್ನ ಅನಂತ ಕೋಟಿ ನಮನಗಳು. ರೋಡ್ಗಿ ಗ್ರಾಮದ ಗ್ರಾಮಸ್ಥರು, ಖೇಡಿ ಗ್ರಾಮದ ಗ್ರಾಮಸ್ಥರು, ಉತ್ಕಣ ಗ್ರಾಮದ ಗ್ರಾಮಸ್ಥರು, ಶಿವಪುರ ಗ್ರಾಮದ ಗ್ರಾಮಸ್ಥರು ಹಾಗೂ ಗೋಳಸಾರ ಗ್ರಾಮದ ಗ್ರಾಮಸ್ಥರು, ಮಿರ್ಗಿ ಗ್ರಾಮದ ಗ್ರಾಮಸ್ಥರು, ಎಲ್ಲ ರೈತ ಬಾಂಧವರು ಈ ಬಾಗಿನ ಅರ್ಪಣೆಗೆ ಯಶಸ್ವಿಯಾಗಿ ಅವರು ಬಂದು ನಮಗೆ ಶೋಭೆ ತಂದಿದ್ದಕ್ಕಾಗಿ
ಯಾಕಂದ್ರೆ ಬಿ ಡಿ ಪಾಟೀಲ್ 12 ತಾರೀಕಿಗೆ ಪೂಜೆ ಮಾಡಿದ್ರು. ಎಲ್ಲ ವಾಟ್ಸಪ್ ಕಡೆ ಫೋಟೋ ನಮಗೆ ಫೋನ್ ಬಂದು ಹೆಂಗೆ ಅಂಗಡಿ ಪೂಜೆ ಮಾಡಿದ್ರು ನೀವು ಅದು ದೇವ್ರ ಆಶೀರ್ವಾದ ಅವ್ರಿಗೆ ಏನೋ ಮುಡ್ಯಾದ ಅವ್ರು ಬಂದು ದೇವರಲ್ಲಿಗೆ ಹೇಳ್ಯಾರ ಭೀಮಾತಾಯಿ, ಅದಕ್ಕೆ ಅವ್ರು ಪೂಜೆ ಮಾಡಿ ಹೋಗ್ಯಾರ. 10 ದಿನದ ಮುಂದೆ ನೀರು ಬಂದವು ರೀ. 18ಕ್ಕೆ ಪೂಜೆ ಮಾಡಿದೆವು, 28ಕ್ಕೆ ನೀರು ಬಂದವು. ಅದಕ್ಕೆ ಎಲ್ಲರೂ ಗುಬ್ಬೇಡ್ದವರು, ಅದ್ರ ಕೇಳಿದವರು, ಬೀಗಾರ್ದವ್ರು ಹ್ಯಾಂಗೆ ಇದು ವಿಚಿತ್ರ ಐತಲ್ಲಕತ್ತರು. ಅದು ದೇವರ ಮಹಿಮಾ ನಮ್ಮ ಅಡುಗೆ ಸಾಧನಗಳದು ಒಂದು ಆಶೀರ್ವಾದ ಬಿ ಡಿ ಪಾಟೀಲ್ರ ಪೂಜೆಯಿಂದ ನಮ್ಮೆಲ್ಲ ರೈತರಿಗೆ ಭೀಮಾ ನದಿ ಉಕ್ಕಿ ಹಡ್ಲಿಕ್ಕತ್ತಾಳ. ಇದೇ ರೀತಿಯಾಗಿ ನಾವು ಬಿ ಡಿ ಪಾಟೀಲ್ರ ಮುಂದೆ ಎಲ್ಲರೂ ಅವರ ಋಣ ನಾವು ತೀರಿಸ್ಬೇಕಂತ ಹೇಳಿ ತಮ್ಮಲ್ಲಿ ಕಳಕಳಿ ಕೇಳ್ತೇವೆ. ಖ್ಯಾಡಿ ಗ್ರಾಮಸ್ಥರು, ಮಿರ್ಗಿ ಗ್ರಾಮಸ್ಥರು, ಎಲ್ಲರೂ ಗುಡ್ಜಾಣ ಗ್ರಾಮಸ್ಥರು ಎಲ್ಲರೂ ತುಂಬ ಕಷ್ಟದಲ್ಲಿದ್ದರು. ಹೀಗಾಗಿ ಮಿರ್ಗಿ ಗ್ರಾಮಸ್ಥರು ಕೂಡ 2 ಸಲ ನಮ್ಮ ರೋಡ್ಗಿ ಗ್ರಾಮದ ಶ್ರೀಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಗುರುಗಳಿಗೆ ಕೂಡ ಧನ್ಯವಾದಗಳು. ಯಾಕಂದ್ರೆ ಭಾಳ ಮಂದಿ ಕೇಳಾಕತ್ತಿದ್ರು ನಮಗೆ ಈ ವಿಡಿಯೋನ ಮಾಡಿ ಬಿಟ್ಟ ನಂತರ ಮುತ್ತರ್ ಬದಲ್ದಾಗ ಎಲ್ಲರೂ ಕೇಳಾಕತ್ತಿದ್ರು, ಯಾರೀ ಗುರುಗಳು ಪೂಜೆ ಮಾಡಿದ್ರು, ನೀರು ಬಂದಾವಲ್ಲ ಅಂತ ಹೇಳಿ. ನಮ್ಮೂರ ಶ್ರೀಗಳ ಶಕ್ತಿನೇ ಅಂಥದ್ದೈತಿ. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ. ಅದ್ರ ಕುರಿತು ನಮ್ಮ ಭಕ್ತರನ್ನ ಎಲ್ಲರನ್ನೂ ಕುರಿತು ಮತ್ತು ರೈತರನ್ನ ಕುರಿತು ನಮ್ಮ ಅಪ್ಪಾಜಿಯವರು 2 ಮಾತು ಹೇಳಿ ಅಂತೇಳಿ ನಮ್ಮ ಬಿ ಡಿ ಪಾಟೀಲ್ ಅವರು ಕೂಡ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. 1-2 ಮಾತನ್ನ ನಮ್ಮ ಗುರುಗಳು ಮಾತಾಡಲಿ ಅಂತೇಳಿ ಕೇಳ್ಕೊತೀನಿ. ಹಲವು ಮಾತೆಯನ್ನು ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯ. ಆರಾಧ್ಯ ಗುರುದೇವರನ್ನು ಹೃದಯ ಮಂದಿರದಲ್ಲಿ ಸ್ಮರಣೆಗೆ ಇವತ್ತ ವಿಶೇಷವಾಗಿ ಇವತ್ತು ಭೀಮಾ ನದಿ ಬತ್ತಿ ಹೋದ ಭೀಮಾ ನದಿ ಮತ್ತಿವತ್ತು ಉಕ್ಕಿ ಹರಿಯುವ ಸಮಯವನ್ನು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಹೋದ ಸುಮಾರು 15 ದಿವಸ ಮೊದಲು ನಾವು ಈ ಭೀಮಾ ನದಿಗೆ ಬಂದು ಈ ಭೀಮಾ ನದಿಯಲ್ಲಿ ನಾವೆಲ್ಲ ಪೂಜೆ ಕೈಂಕರ್ಯ ಮಾಡಿ ಭೀಮಾ ನದಿ ತಾಯಿಯಲ್ಲಿ ನಾವೆಲ್ಲ ಬೆಳ್ಕೊಂಡಿದ್ದೆವು. ಬರುವ ದಿನಗಳಲ್ಲಿ ನೀ ತುಂಬಿ ಹರಿಯವ ಅಂತೇಳಿ ನಾವೆಲ್ಲ ಪ್ರಾರ್ಥನೆ ಮಾಡಿದೆವು. ಆದರೂ ಆ ಪ್ರಾರ್ಥನೆ ಇವತ್ತು ಸಫಲ ಆಗ್ಯದ. ಆ ಸಫಲಾದ ಉದ್ದೇಶದಿಂದ ಇವತ್ತು ಭೀಮಾ ನದಿಗೆ ಒಂದು ಬಾಗಿನ ಅರ್ಪಿಸೋದು. ಯಾವುದೇ ಕಾರ್ಯ ನಡೆಯಬೇಕಾದರೆ ಒಂದು ತಾಯಿ ಗರ್ಭಿಣಿ ಆದಾಗ ಹಂಗೆ ಕುಬಸ ಕಾರ್ಯ ಮಾಡ್ತಾರೆ. ಇವತ್ತು ಭೀಮಾ ನದಿ ಇವತ್ತು ತುಂಬಿ ಹರಿದ ಅಂತೇಳಿ ನಾವೆಲ್ಲ ಇವತ್ತು ಬಾಗಿನ ಅರ್ಪಿಸುವ ಒಂದು ಸಮಯ ಇವತ್ತು. ಈ ಸಮಾರಂಭದಲ್ಲಿ ನಾವೆಲ್ಲ ವಿಶೇಷವಾಗಿ ಹಿಂದಿನ 15 ದಿವಸದ ಮೊದಲ ನಮ್ಮ ಬಿ ಡಿ ಪಾಟೀಲ್ರು JDS ಅಧ್ಯಕ್ಷರು ಬಂದು ಈ ಕಾರ್ಯವನ್ನು ಅವರ ಮುಖಾಂತರವಾಗಿ ನಾವು ಊರಿನ ಹಿರಿಯರು ಇದು ನಮ್ಮ ಮಿರಗಿ, ರೋಡ್ಗಿ, ಉಡ್ಚಾಣ, ಲಾಸಂಗಿ, ಶಿವಪುರ, ಕ್ಯಾಡಗಿ ಅನೇಕ ಸದ್ಭಕ್ತರು ನಾವೆಲ್ಲ ಇಲ್ಲ ಭೀಮಾ ನದಿ ಬಂದು ನೋಡಿದಾಗ ಒಂದು ಭಯದ ವಾತಾವರಣ ಇತ್ತು. ಇವತ್ತು ಮತ್ತೆ ಆ ಭಯ ಹೋಗಲಾಡಿಸಿ ನಮ್ಮೆಲ್ಲ ರೈತರಿಗೆ ಒಂದು ಏನು ತುಂಬ ಭೀಮಾ ನದಿ ಮತ್ತೆ ಸಂತೋಷದ ವಾತಾವರಣ ಮೂಡಿಸ್ಯಾಳ ತಾಯಿ. ಇವತ್ತು ನಾವೆಲ್ಲ ಆ ತಾಯಿಗೆ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು. ಇವತ್ತು ವಿಶೇಷವಾಗಿ ಮೇಘರಾಜ ಇದ್ದರೆ ಈ ಭೂಮಿ ಮೇಲೆ ಎಲ್ಲರೂ ಬದುಕಲು ಸಾಧ್ಯ ಇದೆ. ಜಲಂ ಅನ್ನಂ ಸುಭಾಷಿತ ಹೇಳ್ತಾರೆ, ನೀರು, ಅನ್ನ, ಗಾಳಿ. ಈ ಮನುಷ್ಯನಿಗೆ 3 ಪ್ರಾಮುಖ್ಯವ. ಈ ಒಂದೇ ಒಂದು ನೀರಿಲ್ಲ ಅಂದ್ರೆ ನಾವೆಲ್ಲ ರೈತರು ಎಷ್ಟು ಸಂಕಷ್ಟದಲ್ಲಿ ಇವೆಲ್ಲ ಬಾಳ್ತಾ ಇದೆ. ಅದಕ್ಕಾಗಿ ನಾವೆಲ್ಲ ಭೀಮಾ ನದಿಗೆ ಇವತ್ತು ವಿಶೇಷವಾಗಿ ಪ್ರಾರ್ಥನೆ ಮಾಡೋ ಮುಖಾಂತರವಾಗಿ ನಾವು ಬಾಗಿನ ಒಂದು ಅರ್ಪಿಸುವ ಒಂದು ಸಮಯ ನಾವೆಲ್ಲ ನೋಡ್ತಾ ಇದ್ದೀವಿ. ನಮ್ಮ ಬಿ ಡಿ ಪಾಟೀಲ್ ಭಾಳ ಸರಳ ಹೃದಯವಂತರು. ಇವತ್ತು ವಿಶೇಷವಾಗಿ ಎಲ್ಲ ಊರಿನ ಹಿರಿಯರು ಅವರು ಫೋನ್ ಮಾಡಿ ಬರೀ ಭೀಮಾ ನದಿಗೆ ಒಂದು ಬಾಗಿನ ಅರ್ಪಿಸುವ ಒಂದು ಸಮಯ ಅನೇಕ ಫೋನ್ ಮುಖಾಂತರವೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇವತ್ತು ಬಂದಿದ್ದಾರೆ. ನಾವೆಲ್ಲ ಪೂಜೆ ಕೈಂಕರ್ಯ ಮಾಡಿ ಭೀಮಾ ನದಿಗೆ ನಾವು ಬಾಗಿನ ಅರ್ಪಿಸಿ ನಾವೆಲ್ಲ ಒಂದು ಭೀಮಾ ತಾಯಿಯಲ್ಲಿ ಬಿಡ್ಕೊಳ್ತಾ ನೀ ಹ್ಯಾಂಗೆ ತುಂಬಿದಿ ಹ್ಯಾಂಗೆ ಬರುವ ದಿನಗಳ ಮೇಘರಾಜನು ಬೇಗ ಕಳಿಸಿಕೊಡುತ್ತೆ ನಾವೆಲ್ಲ ನೀವುಗಳೆಲ್ಲ ಪ್ರಾರ್ಥನೆ ಮಾಡುವ ಮುಖಾಂತರವಾಗಿ ಭೀಮಾ ನದಿಯಲ್ಲಿ ನಾವೆಲ್ಲ ಒಂದು ಭೀಮಾ ನದಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ನಾವೆಲ್ಲ ಬೇಡಿಕೊಳ್ಳೋ ವಿಶೇಷ. ಇವತ್ತು ರೈತರಿಗೆ ಏನಾದ್ರೆ ಮಳೆ ಬಂದರೆ ಎಲ್ಲ ಜೀವನ ಅದ. ಪ್ರತಿಯೊಬ್ಬರಿಗೂ ಬದುಕಬೇಕಾದ್ರೆ ರೈತರಿಗೆ ಮಳೆ ಆಶ್ರಯ ಅಂತ. ಇವತ್ತು ನದಿ ಬಂದಂದ್ರೆ ಕೇವಲ ನೀರಾವರಿದ್ದರು ಅಷ್ಟೇ ಬದುಕ್ತಾರೆ. ಆದರೆ ಉಳುಕಿದ ಮೇಲಾಡಿ ಜನರು ಅವರು ಮಳೆ ಬೇಕಾದ್ರು ಹಂಗೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡಿ ಇವತ್ತು ನಾವು ಏನು ಮಾಡಬೇಕಂದ್ರೆ ಆ ಮೇಘರಾಜ ಬೇಗ ಬಂದು ಎಲ್ಲ ರೈತರ ಸಂಕಷ್ಟ ಮಳೆ ಬೆಳೆಗಳು ಎಲ್ಲ ಈ ವರ್ಷ ವಿಶೇಷವಾಗಿ ಎಲ್ಲ ಬೆಳೆಗಳು ಆ ಭೀಮಾ ತಾಯಿಯಲ್ಲಿ ಬೇಡ್ಕೊಂಡು ನಾವೆಲ್ಲ ಈ ವರ್ಷ ವಿಶೇಷವಾಗಿ ತಡ ಮಾಡಿ ಆದರೂ ಸಹ ಮೇಘರಾಜ ಬೇಗ ಬಂದು ಎಲ್ಲ ರೈತರ ಸಂಕಷ್ಟಗಳನ್ನು ದೂರ ಮಾಡೋ ತಾಯಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನೀವುಗಳೆಲ್ಲ ಆ ಭಗವಂತ ಪಾರ್ವತಿ ಪರಮೇಶ್ವರ ಜಗದ್ಗುರು ಶಿವಲಿಂಗೇಶ್ವರ ಶಂಕರಲಿಂಗೇಶ್ವರ ಎಲ್ಲರಲ್ಲಿ ಪ್ರಾರ್ಥನೆ ಮಾಡೋ ಮುಖಾಂತರವಾಗಿ ನಾವೆಲ್ಲ ಇವತ್ತು ಪ್ರಾರ್ಥನೆ ಸಲ್ಲಿಸಿ ಬರುವ ದಿನಗಳಲ್ಲಿ ಮೇಘರಾಜ ನಮ್ಮೆಲ್ಲ ರೈತರ ಸಂಕಷ್ಟಗಳನ್ನು ದೂರ ಮಾಡಲಿ ಅಂತ ಹೇಳ್ಕೊಂಡು ನಾವೆಲ್ಲ ಇವತ್ತು ನೀವುಗಳೆಲ್ಲ ಪ್ರಾರ್ಥನೆ ಮಾಡೋ ಮುಖಾಂತರವಾಗಿ ಆ ಭೀಮಾ ತಾಯಿಯಲ್ಲಿ ನಾವೆಲ್ಲ ಮತ್ತೊಮ್ಮೆ ಬೇಡ್ಕೊಂಡು ನಾನು 2 ಮಾತನ್ನು ಮುಗಿಸ್ತೀನಿ. ರೋಡ್ಗಿ ಗ್ರಾಮದ
ರೈತ ಬಂಧುಗಳೇ ಹಾಗೂ ಕ್ಯಾಡಗಿ ಮಿರ್ಗಿ ಶಿವಪುರ ಹಾಗೂ ಉಡ್ಚಾಣ ಭಾಗದಿಂದ ಬಂದಿರತಕ್ಕಂಥ ಎಲ್ಲ ರೈತ ಬಂಧುಗಳೇ, ಈ ಭಾಗದ ನಡೆದಾಡುವ ದೇವರು ಎಂದು ಖ್ಯಾತಿಗಿರ್ತಕ್ಕಂಥ ನಮ್ಮ ಅಭಿನವ ಶಿವಲಿಂಗೇಶ್ವರ ಪಾದಾರಗಳಲ್ಲಿ ಹಣೆಮಿಣಿದು ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಈ ಭಾಗದ ಯುವ ನಾಯಕರು, ರೈತ ಮುಖಂಡರು, ಹೋರಾಟಗಾರತಕ್ಕಂಥ ಶಂಕರಣ್ಣ ಬಂಡಿಯವರೇ, ನಮ್ಮ ಶಿವಮೂರ್ತಿ ಸೌಕರ್ ಅವರೇ, ಹಾಗೂ ಇದೆಲ್ಲ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಡಾಕ್ಟರ್ ಹನುಮಂತ ಮುಸಲಿಗಿಯವರೇ, ಇಲ್ಲಿ ಸೇರುವಂಥ ಯಾಕಂದ್ರೆ ಟೈಮ್ ಆಗಿದೆ ಅವರೆಲ್ಲ ನಾನು ಹೃದಯದೊಳಗಿದ್ರಿ. ನನ್ನ ಜೊತೆ ಬಂದಿರತಕ್ಕಂಥ ನಮ್ಮ ಫಜುಲ್ ಅವರೇ, ನಿಯಾಜ್ ಅಗರ್ಕೇಡ್ ಅವರೇ, ದುಂಡು ಬಿರಾದರ್ ಅವರೇ ಎಲ್ಲ ಇವತ್ತು ನಮಗೆ 16ನೇ ತಾರೀಕಿಗೆ ಫೋನ್ ಹಚ್ಚಿದ್ರು ನಮ್ಮ ಹನುಮಂತಣ್ಣ, ನಾಳೆ ಭೀಮಾ ನದಿಗೆ ಬರ್ರಿ, ಭಾಳ ಹೈರಾಣದ ಅಂತಂದರು. ಅಣ್ಣ ಬರ್ತೀನಿ ಅಥವಾ ಒಂದಿನ ಒಂದು ಜರ 18ಕ್ಕೆ ಬರ್ತೀನಿ ಅಂದ. ಅವಾಗ ಬಂದು ನಮ್ಮ ಪೂಜಾರಿ ನೇತೃತ್ವದಾಗ ಈಗ ನೋಡಿದ್ವಿ ಎಲ್ಲ ಭೀಮಾ ನದಿ ಭಯಾನಕ ಅನಿಸ್ಲತ್ತಿತ್ತು, ಎಲ್ಲ ಹರಿಬಿದ್ದಿದ್ದು. ಇಲ್ಲಿ ಇಳಿಬೇಕಾದ್ರೆ ಒಬ್ಬರು ಕೈ ಹಿಡಿದು ಇಳಿದೆವು, ಅಂಥ ಪರಿಸ್ಥಿತಿ. ಅವಾಗೆಲ್ಲ ನಿಮ್ಮ ಊರವ್ರ ನೇತೃತ್ವದಲ್ಲಿ, ಶಿವಮೂರ್ತಿಗಳ ಮತ್ತು ನೇತೃತ್ವದಲ್ಲಿ ಪೂಜೆ ಮಾಡಿ ಭಾಗ್ಯನ ಇವತ್ತು ನಾವು ಬೆಳ್ಕೊಂಡೆವು. ಭೀಮಾ ತಾಯಿ ನಾವೇನು ಕೇಳಾಗತ್ತಿಲ್ಲ, ಈ ಭಾಗಕ್ಕೆ ಸಕಲ ಜೀವಾದಿಗಳು ಮಾನವರು ಹಿಡ್ಕೊಂಡು ಪ್ರಾಣಿ ಪಕ್ಷಿಗಳು ಕೂಡ ನೀರಿಲ್ಲದೆ, ಇವತ್ತು ಹಕ್ಕಿ ಗುಬ್ಬಿಗೊಳಿಸೋದಕ್ಕೆ ನೀರಿಲ್ಲ. ಅಂಥ ಒಂದು ಪರಿಸ್ಥಿತಿ ಒಳಗೆ ದನಕರುಗಳಿಗಿಲ್ಲ. ನಮ್ಮ ಮನುಷ್ಯರ ಮೂತಿಗಿಂತ ದನಕರುಗಳ ಪ್ರಾಣಿಗಳ ಮೂತಿಯ ನೋಡು ನಮಗೆ ಈ ಭಾಗಕ್ಕೆ ನೀರು ಹರಿಸೋ ತಾಯಿ ಅಂತ ತಿಳ್ಕೊಂಡು ನಾವೆಲ್ಲ ಪೂಜೆ ಮಾಡಿದೆವು. ಪೂಜೆ ಮಾಡಿದ ರೂಪಲೇ ಇವತ್ತು ಆ ತಾಯಿ ನಮ್ಮ ಶಿವಮೂರ್ತಿಗಳ ಶಿವಲಿಂಗೇಶ್ವರ ಕಟಾಶೀರ್ವಾದದಿಂದ ಅವತ್ತೇ 3 ದಿನ ಮಳೆ ಚಲಾಯಿತು. 3 ದಿನ ಸಣ್ಣ ಮಳೆ ಚಲಾಯಿತು. ನಾವು ಬರಮುಂದು ನೋಡಿದೆವು, ಏನು ಬೆಳೆ ಕಾಣಿಸ್ತಿತ್ತಿಲ್ಲ. ಈಗ ಮಳ ಈಗ ಹತ್ತಿ ಸೂರ್ಯಪ್ಪನ ಅಂದ್ರೆ ಈ ದೇವರ ಸೃಷ್ಟಿಕರ್ತ ಭೀಮತ್ತ ಇವತ್ತು ಆ ದೇವರ ನಮ್ಮ ಮುತ್ಯಾರ ಪೂಜೆಗೆ ಊರುಗಳ ಒಂದು ಪೂಜೆಗೆ ಒಲ್ತು ಇವತ್ತು ನಮಗೆ ಮಳೆ ಕೊಟ್ಟ. ಆದ್ರೆ ಸ್ವಲ್ಪ ಕೊಟ್ಟ, ಆದರೂ ಕೂಡ ಭೀಮತ್ತಾಯಿ ಒಡಲಲ್ಲಿ ಇವತ್ತು ನಮ್ಮನ್ನು ತುಂಬಿ ಹರಿದು ಇವತ್ತು ಸಂತೋಷದಾಯಕವಾಗಿರ್ತಕ್ಕಂಥ ಇವತ್ತು ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದಕ್ಕೆ ನಾವು ಇವತ್ತೆಲ್ಲ ಸಕಲ ನನ್ನ ಈ ಭಾಗದ ಭೀಮಾ ತೀರದ ನನ್ನ ರೈತ ಬಂಧುಗಳಿಗೂ ಇವತ್ತು ಎಲ್ಲರಿಗೂ ಕೂಡ ಭೀಮಾ ತಾಯಿಯಿಂದ ಸಂತೋಷ ಆಗ್ಯದ. ಇವತ್ತು ಇನ್ನಷ್ಟು ಶಾಶ್ವತವಾಗಿ ಭೀಮಾ ತಾಯಿ ಹರಿಲಿ ತಿಳ್ಕೊಂಡು ನಾನು ಕೇಳ್ಕೊತೀನಿ. ಇವತ್ತು ನಾವೆಲ್ಲ ಏನೇನು ಮಾತಾಡ್ತಕ್ಕಂಥದ್ದು ಇವತ್ತು ನಾವೆಲ್ಲ ಅಲ್ಲಿ ನಾವು ಹೋಗಿದ್ದೆವು, ಸೌಕರ್ಯರು ನಾವೆಲ್ಲ ಅಶೋಕಣ್ಣು ಕೂಡ ಮಾತಾಡಿದೆವು. ನೌಲಿ ಹಳ್ಳದಿಂದ ನೀರು ಬಿಡಿಸಿರತ್ತದೊಂದು ಮದುವೆ ಆಯಿತು, ಅವರು ಕೂಡ ಬಿಟ್ಟರು. ಅದರ ನೀರು ಕಡಿಮೆ ಇರೋದರಿಂದ ಅರ್ಧ ಬಂದು, ಆದ್ರೆ ಮಳೆನೂ ಕೂಡ ಸ್ವಲ್ಪ ಇತ್ತು. ಆದ್ರೆ ಭೀಮಾ ತಾಯಿ ಇವತ್ತು ನಾವೆಲ್ಲ ವೈರಲ್ ಆದ ನಾವು ಕುಮಾರಸ್ವಾಮಿ ಅವರ ಏನು ನಮ್ಮ ಶಂಕರಣ್ಣ ಅವರು ಮತ್ತು ಖಾಡ್ಗಿ ರೈತರು ಮನೆಗೆ ಕೊಟ್ಟಿದ್ರಿ. ಅದು ನಾವು ಏನೆಲ್ಲ ಮಾತಾಡೋದು ನಮ್ಮದು ವಿಡಿಯೋ ಮುಖಾಂತರ ಅಲ್ಲಿ ನಾ ಕುಮಾರಸ್ವಾಮಿ ಅವ್ರ ತಾಯಿ ತಿಳ್ಕೊಂಡಿದ್ರು. ಅಲ್ಲಿ ಅವರು ನಾನು ಕೇಳಿದ್ರು, ಏನಣ್ಣ ಏನು ಪೂಜೆ ಮಾಡಿದ್ವಿ ಅಂತಂದರು. ಎಲ್ಲ ನಮ್ಮ ರೈತರು ಸಂಕಷ್ಟದಾಗದಾರಣ್ಣ, ನಿನಗೆ ಒಯ್ದು ಮನೆಗೆ ಕೊಡು ಅಂದಾರ. ಅದಕ್ಕೆ ತಾವು ನೋಡಿದಿರಿ, ನೋಡಿ ಇವತ್ತು ಫಡ್ನವೀಸರ ಜೊತೆ ನೀವು ಭಾಳ ಬಾಂಧವ್ಯ ಅದ. ಅದಕ್ಕೆ ಎಲ್ಲಿ ಬರ್ದಾರ ಮಾತಾಡ್ತೀರ ತಿಳ್ಕೊಂಡು ಅವರು ಕೂಡ ಮತ್ತು ಅಶೋಕಣ್ಣ ಕೂಡ ಶಂಕರಣ್ಣ ನಾವು ಕೂಡ ಮಾತಾಡಿದೆವು. ಅವರು ಕೂಡ ಬಿಟ್ಟರು. ಆದರೂ ಕೂಡ ಹುಡುಕುತ್ತ ಇವತ್ತು ಭೀಮಾ ತೀರದಲ್ಲಿ ಇವತ್ತು ತುಂಬಿ ಹರಿಯುವಂಥ ವಾತಾವರಣ ಆ ತಾಯಿ ಕಲ್ಪಿಸ್ತಾಳ ಭಗವಂತ. ಅದರಲ್ಲಿ ಎಲ್ಲರೂ ಕೂಡ ನನ್ನ ಈ ಭಾಗದ ರೈತ ಬಾಂಧವರು ಇವತ್ತು ನೆಮ್ಮದಿಯಿಂದ ಬದುಕನ್ನು ಕಾಣಬೇಕು. ಇವತ್ತು ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಆಗಬೇಕು. ಯಾವಾಗಲೂ ನಮ್ಮ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ 4 TMC ನೀರನ್ನು ಶಾಶ್ವತವಾಗಿ ಹರಿಯುವಂಥ ಮೂಲಕ ನಮ್ಮ ರೈತರದಲ್ಲಿ ಮಂದಹಾಸವನ್ನು ಮೂಡಿಸಬೇಕು ಅಂತ ತಿಳ್ಕೊಂಡು ಮತ್ತೊಮ್ಮೆ ದೇವರಲ್ಲಿ ನಾನು ಪ್ರಾರ್ಥಿಸುತ್ತಾ, ಇಲ್ಲೆಲ್ಲ ನಾವು ಮಾಡಿರ್ತಕ್ಕಂಥ ಪೂಜೆಯ ಫಲ ಇವತ್ತು ಸಾರ್ಥಕ ಆಯ್ತು ಅಂತ ತಿಳ್ಕೊಂಡು, ಇದೇ ರೀತಿ ಭೀಮಾ ತೀರದ ರೈತ ಬಂಧುಗಳು ಅಣ್ಣ ತಮ್ಮ ನೆಮ್ಮದಿ ಬದುಕನ್ನು ಕಟ್ಕೊಳ್ಳಿಕ್ಕೆ ದೇವರ ಆಶೀರ್ವಾದ ಮಾಡಬೇಕು ಅಂತ ತಿಳ್ಕೊಂಡು ಮತ್ತೊಮ್ಮೆ ನಾನು ಎಲ್ಲ ಸುತ್ತಮುತ್ತಲಿನ ಅಣ್ಣ ತಮ್ಮಂದಿರು ರೈತ ಬಂಧುಗಳಿಗೂ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇರಲಿ. ನಾನೇನು ಅದು ಅಲ್ಲ, ನಾನೊಬ್ಬ ಸಾಮಾನ್ಯ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ ಬಡವನ ಮಗ, ರೈತರ ಮಗ. ಇವತ್ತು ನಾನು ಹುಟ್ಟಿನಿಂದ ಹೋರಾಟ ಮಾಡ್ಕೋತ ಬಂದಿದ್ದೀನಿ. ನನಗಿಲ್ಲಿ MLA ತನಕ ಗುರುತಿಸಿ ಇವತ್ತು ನಾನು ಸ್ವಲ್ಪ ಅಂತರದಿಂದ ಬಿದ್ದಿರ್ಬೋದು, ಆದರೆ ನನ್ನ ಉಸಿರು ಸದಾ ಮಿಡಿತದ. ನಿಮ್ಮ ಋಣ ತೀರಿಸಬೇಕು. ನಾನು ಉಸಿರುವರೆಗೆ ನಿಮ್ಮ ಜೊತೆ ಯಾವುದೇ ಕಷ್ಟ ಬರಲಾರದ ರೀತಿ ಹೋರಾಟವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾನು ಬದುಕನ್ನು ಕಟ್ಕೊಂಡಿದ್ದೀನಿ. ಅದಕ್ಕಾಗಿ ಬರುವಂಥ ದಿನಮಾನಗಳೇ ನಿಮ್ಮೆಲ್ಲರ ಆಶೀರ್ವಾದ ಸದಾ. ಅವಾಗಿನ ಭೀಮಾ ಹೋರಾಟದಾಗ ಕಂಟಿನ್ಯೂ ಕಬ್ಬಿನ ಹೋರಾಟ ಇವತ್ತು ಒಂದೇ ಹೋರಾಟ ಅಲ್ಲ, ಅವಾಗ ಪಂಚಪ್ಪನವ್ರ ನೇತೃತ್ವದಲ್ಲಿ ಭೀಮಾ ನದಿಯಿಂದ ಇದರ್ಥ ತಿರುಗುಂದಿತ್ತನ ಪಾದಯಾತ್ರೆ, ಕಬ್ಬಿನ ಹೋರಾಟ 42 ದಿನ. ಮತ್ತು ಮೊನ್ನೆ ನಮ್ಮ ಮೇಲ್ಗಡೆ ಇರ್ತಕ್ಕಂಥ ಇವತ್ತು ನೋಡಿರಿ ನೀರಾವರಿ ಇದ್ದಿತ್ತಲ್ಲ 46 ದಿನಗಳು ಹೋರಾಟ ಮಾಡಿ ಮೈಯಲ್ಲಿ ಹರಿತಕ್ಕಂಥ ರಕ್ತದ ಸರ್ಕಾರಕ್ಕೆ ಪತ್ರ ಬರೆದೆವು. ಇವತ್ತು 15 ಕೆರೆಗಳು ಬಿಟ್ಟು ತಿರುಗುಂದಿ ಬ್ಯಾಂಕ್ ಕ್ಯಾನಲ್ ಆಯಿತು, ಗುತ್ತಿ ಬಸವ ನೀರಾವರಿ ಆಯಿತು. ಇವತ್ತು ಅನೇಕ ನಮ್ಮೆಲ್ಲ ಕೇಸ್ ಹಾಕಿದ್ರು, ಜೇಲಕ್ಕೆ ಹಾಕಿದ್ರು, ಅದಕ್ಕೂ ಅಂಜಲಿಲ್ಲ.
ಸ್ವತಃ ಇವತ್ತು ದೇವೇಗೌಡರು ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿ ಸರ್ಕಾರದ ಮೇಲೆ ಒತ್ತಡ ಹರಿಸಿ ಇವತ್ತು 15 ಕೆರೆಗಳನ್ನು ತುಂಬುವುದು ರೇವಣಸಿದ್ದೇಶ್ವರ ಹೊರತಿ ಭಾಗಕ್ಕೆ ಇವತ್ತು ನೀರಾವರಿ ಇದ್ದಿತ್ತಲ್ಲ ಅಲ್ಲಿ ರೇವಣಸಿದ್ದೇಶ್ವರ ಏತ್ ನೀರಾವರಿ ಮಂಜೂರು ಮಾಡಿದ್ರು ಈ ಪೈಪ್ಲೈನ್ ಮೂಲಕ ನೀರು ಹಿಡಿದದ ಅದು ಆಯಿತು. ಈ ಭಾಗಕ್ಕೆ ಈ ಭೀಮಾ ತೀರದ ನನ್ನ ರೈತ ಬಂಧುಗಳಿಗೆ ಇವತ್ತು ಇಲ್ಲಿ ಕೂಡ ನೀರನ್ನು ಯಾವುದೇ ರೀತಿ ಎಷ್ಟೋ ಜನ ಕಾಲುವೆಗಳು ಮಾಡ್ಯಾರ ದಂಡಿಗೆ ಇವತ್ತು ಟ್ಯಾಲೆಂಟ್ದವ್ರಿಗೆ ನೀರು ಬರ್ತಾಯಿಲ್ಲ. ಅವು ಕೂಡ ನೀವಂಥವ್ರು ಮುಂದಿನ ನಿರ್ಮಾಣಗಳ ಅಧಿಕಾರ ಕೊಟ್ಟಿರಂದ್ರೆ ನಿಮ್ಮ ಉಸಿರು. ಹಾಗಾಗಿ ನಾನು ಇವತ್ತು ಹೋರಾಟ ಮಾಡ್ತೀನಿ. ಅದಕ್ಕಾಗಿ ನಿಮ್ಮೆಲ್ಲರ ಸದಾ ನನ್ನ ಪೂಜ್ಯರ ಆಶೀರ್ವಾದ, ಈ ಭಾಗ ಜನರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಎತ್ತುಕೊಂಡು ಮತ್ತೊಮ್ಮೆ ನಿಮಗೆ ಕೈ ಜೋಡಿಸಿ ಆ ಭೀಮಾ ತಾಯಿಗೆ ಮತ್ತೊಮ್ಮೆ ನಮಸ್ಕಾರ ಹೇಳಿ ಶಾಶ್ವತವಾಗಿರ್ತಕ್ಕಂಥ ನೀರನ್ನು ಹರಿಲಿ ಎತ್ತುಕೊಂಡು ನಾನು ಮತ್ತೊಮ್ಮೆ ಪೂಜೆಯನ್ನು ಕೈ ಮುಗಿದು ಎಲ್ಲರಿಗೂ ನಮಸ್ಕಾರ ಮಾಡ್ತೀನಿ. और खबरों के लिए देखते रहिए मॉडर्न एक्सप्रेस न्यूज, आवाज आपकी खबर हमारी।